ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡ ಮತ್ತು ಸ್ಪೀಡ್ ಪ್ಲಸ್ ಕರ್ನಾಟಕದ ವೀಕ್ಷಕರೆಲ್ಲರಿಗೂ ಇವತ್ತು ಬಹಳ ಕುತೂಹಲದಿಂದ ನೀವು ಕಾಯ್ತಾ ಇದ್ದಂತಹ ದಿನ ಜೂನ್ 4. ಲೋಕಸಭಾ ಕ್ಷೇತ್ರಗಳಲ್ಲಿ ಏನು 543 ಕ್ಷೇತ್ರಗಳಲ್ಲಿ ಮತದಾನಗಳಾಗಿತ್ತು, ಅದರ ಮತ ಎಣಿಕೆ ಅಂದ್ರೆ ಇವತ್ತು ರಿಸಲ್ಟ್ ಬರುತ್ತೆ. ಡಿಸೈಡಿಂಗ್ ಡೇ, ಡಿ ಡೇ. ಈ ದಿನಕ್ಕೋಸ್ಕರ ನಾವು ಕಳೆದ 40 ದಿನಗಳಿಂದ ಕಾಯ್ಕೊಂಡು ಕೂತಿದ್ವಿ. 40-50 ದಿನಗಳಿಂದ ಕಾಯ್ಕೊಂಡು ಕೂತಿದ್ವಿ. ಇಟ್ಸ್ ಅ ಲಾಂಗೆಸ್ಟ್ ಪ್ರೋಸೆಸ್. ಹಾಗೆ ನೋಡಿದ್ರೆ ಚುನಾವಣಾ ಇತಿಹಾಸದಲ್ಲಿ 2ನೇ ಅತಿ ದೊಡ್ಡ ಕಾಯುವಿಕೆ ಇದು. ನೆಹರು ಅವರು 1952ರ ಫಸ್ಟ್ ಎಲೆಕ್ಷನ್ ಬಿಟ್ರೆ 2ನೇ ಅತಿ ದೊಡ್ಡ ಕಾಯುವಿಕೆ ರಿಸಲ್ಟ್ಗೆ ಇದೇ ಎಲೆಕ್ಷನ್ಸ್. 543 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿರುವ ಸ್ಪರ್ಧಿಗಳು ಕುತೂಹಲದಿಂದ ಡವ ಅಂತ ಎದೆ ಬಡ್ಕೊಂಡು ಕಾಯ್ತಾ ಇದ್ದಾರೆ, ಏನಾಗುತ್ತೆ ಇವತ್ತು ನನ್ನ ರಿಸಲ್ಟ್ ಅಂತ. ಏನು ಎಕ್ಸಿಟ್ ಪೋಲ್ ನ ರಿಸಲ್ಟ್ಗಳು ಒನ್ ಸೈಡೆಡ್, ಕಂಪ್ಲೀಟ್ಲಿ ಎನ್ಡಿಎ ಕಡೆಗೆ ನೇರವಾಗಿ ಎನ್ಡಿಎ ಬರುತ್ತೆ. ಮತ್ತೆ ನರೇಂದ್ರ ಮೋದಿ ಅವರ 3.0 ಸರ್ಕಾರ ರಚನೆ ಆಗುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದೆ. ಆದ್ರೆ ಈ ಕಡೆ INDIA ಮೈತ್ರಿಕೂಟ ಏನಿದೆ, ಇವರು ಅಚ್ಚರಿಯ ಫಲಿತಾಂಶಕ್ಕೆ ಕಾಯ್ತಾ ಇದ್ದಾರೆ. ಒಂದು ಸರ್ಪ್ರೈಸ್ ಕಾದಿದೆ ನಿಮ್ಗೆಲ್ಲ. ನಾಳೆ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡೋಕ್ಕೂ ಆಗಲ್ಲ. ಆ ತರಹದ ಒಂದು ರಿಸಲ್ಟ್ ನ ನೀವು ನಾಳೆ ನೋಡಬಹುದು ಅಂತ ಹೇಳಿ INDIA ಮೈತ್ರಿಕೂಟ ಕಾಯ್ತಾ ಇದೆ. ಹೀಗಿರುವಾಗ 8 ಗಂಟೆಗೆ ಇವತ್ತು ಮತ ಎಣಿಕೆ ಶುರುವಾಗುತ್ತೆ. ಈಗ ಆಲ್ರೆಡಿ ಮತ ಎಣಿಕೆಯ ಅಧಿಕಾರಿಗಳೇನಿದ್ದಾರೆ ಅವರು ಸ್ಟ್ರಾಂಗ್ ರೂಮ್ ನ ಕಡೆಗೆ ಹೋಗ್ತಾ ಇದ್ದಾರೆ. ಪ್ರತಿ ಸ್ಟ್ರಾಂಗ್ ರೂಮ್ ನಲ್ಲೂ CCTVಯನ್ನು ಅಳವಡಿಸಿರ್ತಾರೆ. ಆದರೆ ಯಾವುದೇ ತರಹದ ಮತ ಎಣಿಕೆಯ ಪ್ರಕ್ರಿಯೆಯಲ್ಲಿ ಮೋಸ ಆಗಬಾರದು, ಅನ್ಯಾಯ ಆಗಬಾರದು, ಯಾರು ಎದೆ ಬಡ್ಕೋಬಾರದು, ಯಾರು ಬಳೆ ಹೊಡ್ಕೋಬಾರದು ಅನ್ನುವ ಕಾರಣಕ್ಕೆ CCTVಯನ್ನ ಎಲ್ಲ ಕಡೆಯಲ್ಲೂ ಇಟ್ಟು ಮತ ಎಣಿಕೆ ಪ್ರಕ್ರಿಯೆಯನ್ನ ಶುರು ಮಾಡ್ತಾರೆ. 8 ಗಂಟೆಯಿಂದ ಆರಂಭದಲ್ಲಿ ಅಂಚೆ ಮತಗಳ ಎಣಿಕೆ ಶುರು ಮಾಡ್ತಾರೆ. ಅಂದ್ರೆ ಯಾರ್ಯಾರು ಪೋಸ್ಟಲ್ ವೋಟ್ಸ್ ಗಳನ್ನ ಮಾಡಿರ್ತಾರೋ ಅವುಗಳನ್ನ ಎಣಿಕೆ ಶುರು ಮಾಡ್ತಾರೆ. ತದನಂತರ ವಿವಿಪ್ಯಾಟ್ ನ ಮತಗಳಿಂದವೆ ಅದನ್ನು ಕೌಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ವಿವಿಪ್ಯಾಟ್ ನ ಆಧಾರದ ಮೇಲೆ EVM ನಲ್ಲಿ ಏನೇನು ಕ್ರೋಢೀಕರಣ ಆಗಿರುತ್ತೆ ಮತಗಳು, ಅವುಗಳನ್ನೆಲ್ಲ ಕೌಂಟ್ ಮಾಡುವ ಪ್ರಕ್ರಿಯೆಯನ್ನ ಶುರು ಮಾಡ್ತಾರೆ. ಎಲ್ಲ ಪ್ರಕ್ರಿಯೆಗಳು, ಎಲ್ಲ ಸುತ್ತುಗಳು ಮುಗಿದ ಮೇಲೆ ಅಪ್ಪಿ ತಪ್ಪಿ ಗೆಲುವಿನ ಅಂತರ ಏನಿದೆ, ಆ ಅಂತರ ಅಂದ್ರೆ ಮೊದಲ ಮತ್ತು 2ನೇ ಸ್ಥಾನ ಪಡೆದಿರ್ತಾರಲ್ಲ ಅವರಿಬ್ಬರ ನಡುವಿನ ಅಂತರ ಏನು ಅಂಚೆ ಮತಗಳಿರುತ್ತೆ ಅದರಲ್ಲಿ ತಿರಸ್ಕೃತವಾಗಿರುವ ಮತಗಳಿಗಿಂತ ಕಡಿಮೆ ಇದ್ದರೆ, ಅಂದ್ರೆ ಫಸ್ಟ್ ಪ್ಲೇಸ್ ಬಂದವನಿಗೂ ಸೆಕೆಂಡ್ ಪ್ಲೇಸ್ ಬಂದವನಿಗೂ ಒಂದು 50 ವೋಟ್ ಡಿಫರೆನ್ಸ್ ಬಂದಿದೆ, 50 ಮತಗಳ ಅಂತರ ಇದೆ ಅಂದಾಗ ಅಂಚೆ ಮತಗಳು 50ಕ್ಕಿಂತ ಹೆಚ್ಚು ತಿರಸ್ಕೃತ ಆಗಿದ್ರೆ ಆ ಅಂಚೆ ಮತಗಳನ್ನ ಮತ್ತೆ ಪರಿಶೀಲನೆ ಮಾಡಿ ಎಣಿಕೆಗಳನ್ನ ಮಾಡ್ತಾರೆ. ಇದು ಇವತ್ತಿನ ಮತ ಎಣಿಕೆ ಪ್ರೋಸೆಸ್. ಇದು ಇಂಡಿಯಾದಲ್ಲಿರುವ, ಭಾರತದಲ್ಲಿರುವ ಎಲ್ಲಾ ಮತಕೇಂದ್ರಗಳಲ್ಲೂ, ಎಣಿಕೆ ಕೇಂದ್ರಗಳಲ್ಲೂ ಇದೇ ಪ್ರಕ್ರಿಯೆಯನ್ನ ಫಾಲೋ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಆಲ್ರೆಡಿ ಸ್ಟ್ರಾಂಗ್ ರೂಮ್ ನ ಹತ್ರ ಎಲ್ಲ ಅಂದ್ರೆ ಪಕ್ಷಗಳ ಪದಾಧಿಕಾರಿಗಳು, ನಾಯಕರು, ಕಾರ್ಯಕರ್ತರು ಎಲ್ಲರೂ ಆಲ್ರೆಡಿ ಧಾವಿಸ್ತಾ ಇದ್ದಾರೆ. ಫಸ್ಟ್ ರೌಂಡ್ ಅಲ್ಲಿ ಏನಾಗುತ್ತೆ, ಸೆಕೆಂಡ್ ರೌಂಡ್ ಅಲ್ಲಿ ಏನಾಗುತ್ತೆ ಅಂತ. ಅದರಲ್ಲೂ ರಾಹುಲ್ ಗಾಂಧಿ ಅವರಂತಹ INDIA ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಅಂತಲೇ ಬಿಂಬಿಸಲಾಗುತ್ತಿರುವ ರಾಹುಲ್ ಗಾಂಧಿ ಅವರ ಭವಿಷ್ಯ ಬರೆಯುವ ದಿನ ಇದಾಗಬಹುದು. ಯಾಕಂದ್ರೆ ಇದು 3ನೇ ಸಲ ಅವ್ರನ್ನ ಲಾಂಚ್ ಮಾಡ್ತಾ ಇರೋದು. ಮೊದಲು ಲಾಂಚು, ಆಮೇಲೆ ರೀಲಾಂಚು, ಇವಾಗ ಮತ್ತೆ ರೀಲಾಂಚ್ ಮಾಡ್ತಾ ಇದ್ದಾರೆ. 2 ಕ್ಷೇತ್ರಗಳಲ್ಲಿ ಅವರು ವಯನಾಡ್ ಮತ್ತು ರಾಯ್ಬರೇಲಿಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಇವೆರಡು ಕ್ಷೇತ್ರಗಳಲ್ಲಿ 2 ಕಡೆ ಗೆಲ್ಲಬಹುದು ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಆದರೂ ಏನಾಗಬಹುದು ಅನ್ನೋದು ಕಾಯಬೇಕು. ಬರೀ ಇವರು 2 ಕ್ಷೇತ್ರಗಳಲ್ಲಿ ಗೆದ್ರೆ ಸಾಲೋದಿಲ್ಲ. INDIA ಮೈತ್ರಿಕೂಟ ಅಥವಾ ಕಾಂಗ್ರೆಸ್ ಎಷ್ಟು ಸೀಟುಗಳನ್ನ ಗೆಲ್ಲುತ್ತೆ ಅನ್ನೋದರ ಮೇಲೆ ಇವತ್ತು ರಾಹುಲ್ ಗಾಂಧಿ ಅವರ ಭವಿಷ್ಯವು ನಿರ್ಧಾರವಾಗುತ್ತೆ. ಹಾಗೆ ನರೇಂದ್ರ ಮೋದಿ ಅವರು ಏನು ಈ ಸಲ ಏನಾದ್ರೂ ಎಕ್ಸಿಟ್ ಪೋಲ್ ನಲ್ಲಿ ಬಂದಂತ ರಿಸಲ್ಟ್ ಏನಿದೆ ಅದೇ ನಿಜವಾದ್ರೆ, ಸರ್ಕಾರ 3.0 ರಚನೆ ಮಾಡಿದ್ದೇ ಆದ್ರೆ ಇದು ಮತ್ತೊಂದು ಇತಿಹಾಸವನ್ನು ರಚನೆ ಮಾಡುತ್ತೆ. ಯಾಕಂತಂದ್ರೆ ಈ ಹಿಂದೆ ನೆಹರು ಅವರು ಮಾತ್ರ 3 ಸಲ ಸತತವಾಗಿ ಚುನಾವಣೆಯಲ್ಲಿ ಗೆದ್ದು ಪ್ರಧಾನಮಂತ್ರಿ ಆಗಿದ್ದು, 3 ಸಲ ಸತತವಾಗಿ ಗೆದ್ದು. ಅದೇ ಇತಿಹಾಸವನ್ನ ಮತ್ತೆ ಬರೆಯುವ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ತಯಾರಾಗ್ತಾ ಇದ್ದಾರೆ. NDA ಮೈತ್ರಿಕೂಟಗಳು ಆಮೇಲೆ ಅವರ ಏನು ಕಾರ್ಯಕರ್ತರೇನಿದ್ದಾರೆ ಅವರು ಆಲ್ರೆಡಿ ಲಾಡು ಸಿಹಿ ಎಲ್ಲ ರೆಡಿ ಮಾಡಿಕೊಂಡು ಅಂಚಕ್ಕೆ ಕಾಯ್ತಾ ಇದ್ದಾರೆ. ಎಕ್ಸಿಟ್ ಪೋಲ್ ನಲ್ಲಿ ಬಂದಿರುವ ಭವಿಷ್ಯ ನಮಗೆ 25% ಮೈನಸ್ ಆದ್ರೂ ಸಹಿತ ನಾವೇ ಅಧಿಕಾರಕ್ಕೆ ಬರುವುದು ಅನ್ನುವ ಮನಸ್ಥಿತಿಯಲ್ಲಿದ್ದಾರೆ. ಆದರೆ ನರೇಂದ್ರ ಮೋದಿ ಅವರ ಏನು ಹೈಕಮಾಂಡ್ ಏನಿದೆ
ಆ ಬಳಗ ಏನಿದೆ ಅವರು ನನ್ನ ಪ್ರಕಾರ 272 300ಕ್ಕೆಲ್ಲ ಸಂತೃಪ್ತರಾಗೋರಲ್ಲ. ಅವರು ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿದವರು 400 ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಹಾಗೆ ನೋಡಿದ್ರೆ ಚಾಣಕ್ಯ ಸೇರಿದಂತೆ ಹಲವು ಸಮೀಕ್ಷೆಗಳು 400ಕ್ಕೂ ಹೆಚ್ಚು ಸ್ಥಾನ ಬರಬಹುದು ಎಂದು ಊಹೆ ಮಾಡಿವೆ. ಅದೆಲ್ಲಾದರೂ ನಿಜವಾದರೆ ವಿಶ್ವದ ಅತಿ ದೊಡ್ಡ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನ ಪಡೆದು ಗೆದ್ದ ಒಂದು ಪಕ್ಷವಾಗಿ, ರಾಜಕೀಯ ಪಕ್ಷವಾಗಿ ಬಿಜೆಪಿ ಇವತ್ತು ಹೊರಹೊಮ್ಮುತ್ತೆ. ಈ ದಿನದ ಎಲ್ಲ ಅಪ್ಡೇಟ್ಗಳನ್ನ ನಾವು ಸಂಜೆ ತನಕ ಕೊಡ್ತಾ ಹೋಗ್ತೀವಿ. ನನ್ನ ಸಹೋದ್ಯೋಗಿಗಳು ನನ್ನ ಜಾಯಿನ್ ಆಗ್ತಾರೆ. ಎಲ್ಲ ಅಪ್ಡೇಟ್ಗಳನ್ನ ನಿಮ್ಮ ಸ್ಪೀಡ್ ನ್ಯೂಸ್ ಕನ್ನಡ ಮತ್ತು ಸ್ಪೀಡ್ ಪ್ಲಸ್ ಕರ್ನಾಟಕದಲ್ಲಿ ನೀವು ನೋಡಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬ್ರೇಕಿಂಗ್ ಅನ್ನ ನನ್ನ ಸಹೋದ್ಯೋಗಿಗಳು ರೆಡಿ ಮಾಡ್ಕೊಂಡಿದ್ದಾರೆ. ಒಂದೊಂದಾಗಿ ಬ್ರೇಕಿಂಗ್ ನ ತೋರಿಸ್ತಾ ಹೋಗ್ತೀನಿ. ಬ್ರೇಕಿಂಗ್ ಪ್ಲೀಸ್. ಸ್ಪೀಡ್ ಪ್ಲಸ್ ಕರ್ನಾಟಕ.